ಗಂಗಾ ಯಮುನಾ ಸಂಗಮ, ಪ್ರಯಾಗ, ಕಾಶಿ ಹಾಗೂ ಗಂಗೆ ಗಾಯತ್ರಿಯರ ಮಹಿಮೆ. ಕ್ಷೇತ್ರಗಳಲ್ಲಿ ಉತ್ತಮ ಕ್ಷೇತ್ರ ಹಾಗೂ ತೀರ್ಥಗಳಲ್ಲಿ ಅತ್ಯುತ್ತಮ ತೀರ್ಥ ಯಾವುದೆಂಬ ನಾರದರ ಪ್ರಶ್ನೆಗೆ ಸನಕರು ಹೇಳಿದರು. ನಾರದರೇ, ಗಂಗಾ ಯಮುನಾ ಸಂಗಮ ಉತ್ತಮ ಕ್ಷೇತ್ರ ಮತ್ತು ತೀರ್ಥವೆಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮಾದಿ ಸಮಸ್ತ ದೇವತೆಗಳು, ಋಷಿಮುನಿಗಳು ಹಾಗೂ ಪುಣ್ಯಾಕಾಂಕ್ಷಿಗಳಾದ ಮಾನವರು ಶ್ವೇತ ಮತ್ತು ಶ್ಯಾಮ ಜಲದಿಂದ ತುಂಬಿರುವ ಆ ಸಂಗಮ ತೀರ್ಥವನ್ನು ಸೇವಿಸುತ್ತಾರೆ. ಶ್ರೀ ಮಹಾವಿಷ್ಣುವಿನ ಪಾದಗಳಿಂದ ಪ್ರಕಟವಾದ ಗಂಗೆಯು ಪರಮ ಪವಿತ್ರಳಾದ ನದಿಯು, ಹಾಗೆಯೇ ಯಮುನೆಯು ಸೂರ್ಯಪುತ್ರಿ. ನದಿಗಳಲ್ಲಿ ಶ್ರೇಷ್ಠಳಾದ ಗಂಗಾ ನದಿಯು ಸ್ಮರಣೆ ಮಾತ್ರದಿಂದಲೇ ಸಮಸ್ತ ಕ್ಲೇಶವನ್ನು ನಾಶಗೊಳಿಸಿ ಸಂಪೂರ್ಣ ಪಾಪಗಳನ್ನೆಲ್ಲ ನಿವಾರಿಸಿ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತಾಳೆ. ಅತ್ಯಂತ ಪುಣ್ಯತಮ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದದ್ದು ಪ್ರಯಾಗ ಕ್ಷೇತ್ರ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬರುವ ಪುಣ್ಯ ಫಲವನ್ನು ವರ್ಣಿಸುವುದು ಅಸಾಧ್ಯ. ಉತ್ತಮ ಗುರುವಿನ ಚರಣಧೂಳು, ಗಂಗಾ ನದಿಯ ಮೃತ್ತಿಕೆ ಮತ್ತು ತುಳಸಿ ಗಿಡದ ಮೃತ್ತಿಕೆಯನ್ನು ಭಕ್ತಿಯಿಂದ ತನ್ನ ಹಣೆಗೆ ಧರಿಸುವವನು ವೈಕುಂಠದಲ್ಲಿ ಶಾಶ್ವತವಾಗಿ ನೆಲೆಸುವನು. ಮೇಷ, ತುಲಾ ಮತ್ತು ಮಕರ ಸಂಕ್ರಮಣಗಳಲ್ಲಿ ಭಕ್ತಿಯಿಂದ ಗಂಗಾ ಜಲವನ್ನು ಸೇವಿಸಿದರೆ ಮುಕ್ತಿ ಹೊಂದುತ್ತಾನೆ. ಗೋದಾವರಿ, ಭೀಮರಥಿ, ಕೃಷ್ಣ, ನರ್ಮದಾ ಇತ್ಯಾದಿ ನದಿಗಳಲ್ಲೆಲ್ಲ ಗಂಗಾ ನದಿಯೇ ಅತ್ಯಂತ ಶ್ರೇಷ್ಠವಾದುದು. ನಾರದರೆ, ಹಾಗೆಯೇ ಕ್ಷೇತ್ರಗಳಲ್ಲೆಲ್ಲ ಕಾಶಿ ಕ್ಷೇತ್ರವು ಪರಮ ಪವಿತ್ರವಾದದ್ದು. ಕಾಶಿ ವಿಶ್ವೇಶ್ವರನ ದರ್ಶನದಿಂದ ಸಕಲ ಪಾಪಗಳು ನಾಶವಾಗುತ್ತವೆ. ಕಾಶಿ ಎಂಬ ಹೆಸರಿನ ಸ್ಮರಣೆ ಮಾತ್ರದಿಂದ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸುವುವು. ಹಾಗೆಯೇ ಪ್ರಯಾಗವೂ ಅಷ್ಟೇ ಪವಿತ್ರವಾದದ್ದು. ಹರಿಹರ ಬ್ರಹ್ಮಾದಿಗಳನ್ನು ಒಂದೇ ರೂಪದಲ್ಲಿ ನೋಡುವವನು ಪರಮಾನಂದವನ್ನು ಪಡೆಯುವನು. ಗಂಗೆಗೆ ಸಮನಾದ ತೀರ್ಥವಿಲ್ಲ, ತಾಯಿಗೆ ಸಮನಾದ ಗುರುವಿಲ್ಲ, ಶ್ರೀ ವಿಷ್ಣುವಿಗೆ ಸಮನಾದ ದೇವರಿಲ್ಲ, ಹಾಗೂ ಗುರುವಿಗಿಂತ ಶ್ರೇಷ್ಠ ತತ್ವವೇ ಇಲ್ಲ. ಸತ್ಯಕ್ಕೆ ಮಿಗಿಲಾದ ತಪವಾಗಲಿ, ಮೋಕ್ಷಕ್ಕೆ ಮಿಗಿಲಾದ ಲಾಭವಾಗಲಿ ಹಾಗೂ ಗಂಗೆಗೆ ಸಮನಾದ ನದಿಯಾಗಲಿ ಇಲ್ಲ. ಅಷ್ಟೇ ಪವಿತ್ರಳಾದವಳು ಗಾಯತ್ರಿ. ಗಂಗಾ ಗಾಯತ್ರಿಯರು ಸಮಸ್ತ ಪಾಪಗಳನ್ನು ಹರಣ ಮಾಡುತ್ತಾರೆ. ನಾರದರೆ, ಗಾಯತ್ರಿ ವೇದಗಳ ಮಾತೆಯಾದರೆ ಗಂಗೆ ಸಂಪೂರ್ಣ ಜಗತ್ತಿಗೆ ಜನನಿ. ಗಂಗೆಯ ಜಲದಿಂದ ರಾಜ ಸಗರನ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಯಿತೆಂದ ಮೇಲೆ ಅವರಿಬ್ಬರ ಮಹಿಮೆಗೆ ಎಣೆ ಎಲ್ಲಿ? ಅಸೂಯ, ದೋಷದ ಕಾರಣ. ರಾಜ ಬಾಹುವಿನ ಅವನತಿ ಮತ್ತು ಪರಾಜಯ ಹಾಗೂ ಅವನ ಮೃತ್ಯುವಿನ ನಂತರ ರಾಣಿಯು ಓರ್ವ ಮುನಿಯ ಆಶ್ರಯದಲ್ಲಿ ವಾಸಿಸುವುದು. ರಾಜ ಸಗರನ ವೃತ್ತಾಂತವನ್ನು ತಿಳಿಸುವಂತೆ ಕೋರಿಕೊಂಡ ನಾರದರ ಪ್ರಶ್ನೆಗೆ ಸನಕರು ಹೇಳಿದರು. ಸೂರ್ಯವಂಶದಲ್ಲಿ ಮಹಾಧರ್ಮಪರಾಯಣನಾದ ಬಾಹು ಎಂಬ ಹೆಸರಿನ ರಾಜನಿದ್ದ. ಅವನ ತಂದೆ ವೃಕ. ಬಾಹುವು ಅಶ್ವಮೇಧ ಯಜ್ಞವನ್ನು ಮಾಡಿ ಬ್ರಾಹ್ಮಣರಿಗೆ ಯಥೇಷ್ಟವಾಗಿ ದಾನ ದಕ್ಷಿಣಾದಿಗಳನ್ನು ನೀಡಿದ್ದ. ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಪ್ರಜೆಗಳು ಸಂತೃಪ್ತರಾಗಿದ್ದರು. ಒಂದು ಬಾರಿ ರಾಜನಿಗೆ ತಾನು ಮಹಾಬಲಶಾಲಿ, ವಿದ್ವಾಂಸ, ವೇದಾಂಗಗಳಲ್ಲಿ ಮಹಾಜ್ಞಾನಿ, ಈ ಪೃಥ್ವಿಯಲ್ಲಿ ತನ್ನನ್ನು ಮೀರಿಸುವವರು ಯಾರಿದ್ದಾರೆ ಎಂಬ ಅಹಂಕಾರ ಬಂದಿತು. ಇದರಿಂದ ಬೇರೆಯವರ ಬಗ್ಗೆ ದೋಷ ದೃಷ್ಟಿ ಉಂಟಾಯಿತು. ಯೌವನ, ಐಶ್ವರ್ಯ, ಪ್ರಭುತ್ವ ಹಾಗೂ ಅವಿವೇಕ ಇವುಗಳಲ್ಲಿ ಒಂದು ಇದ್ದರೂ ಮನುಷ್ಯ ಹಾಳಾಗುತ್ತಾನೆ. ಅಂದ ಮೇಲೆ ಇವೆಲ್ಲವೂ ಒಟ್ಟಿಗೆ ಸೇರಿದ ರಾಜನ ಬಗ್ಗೆ ಹೇಳುವುದೇನಿದೆ? ನಾರದರೆ, ರಾಜನ ಮನಸ್ಸಿನಲ್ಲಿ ದೊಡ್ಡ ಅಹಂಕಾರ ಉತ್ಪನ್ನವಾಯಿತು. ಈ ಅಹಂಕಾರ ಬುದ್ಧಿಯು ಮನುಷ್ಯನನ್ನು ಸರ್ವನಾಶ ಮಾಡಿಬಿಡುತ್ತದೆ. ಅಂಥವನಿಗೆ ಇಹ ಪರಲೋಕಗಳೆರಡರಲ್ಲೂ ಸುಖ ಶಾಂತಿಯಿಲ್ಲ. ಅಂಥ ವ್ಯಕ್ತಿ ಸದಾ ಕಟು ಮಾತುಗಳನ್ನಾಡುವುದರಿಂದ ಮಕ್ಕಳು, ಸಹೋದರರು, ಬಂಧುಗಳೂ ಸಹ ಶತ್ರುಗಳಾಗುತ್ತಾರೆ. ನಾರದರೆ, ರಾಜ ಬಾಹುವಿನ ಪರಿಸ್ಥಿತಿಯೂ ಹಾಗೆಯೇ ಆಯಿತು. ಅವನ ಮಿತ್ರರಾಜರೆಲ್ಲ ಶತ್ರುಗಳಾಗಿ ಬಾಹುವಿನ ಮೇಲೆ ಯುದ್ಧಕ್ಕೆ ಬಂದರು. ಕೊನೆಗೆ ಬಾಹುವು ಹೈಹಯ ಹಾಗೂ ತಾಲಜಂಘರೆಂಬ ರಾಜರಿಂದ ಸೋತು ಹೋದ. ಅತ್ಯಂತ ದುಃಖಿತನಾದ ರಾಜನು ತನ್ನ ಒಬ್ಬ ಗರ್ಭಿಣಿ ಪತ್ನಿ ಹಾಗೂ ಮತ್ತೊಬ್ಬ ಪತ್ನಿ ಸಹಿತ ಅರಣ್ಯಕ್ಕೆ ಬಂದ. ಅಲ್ಲಿ ಒಂದು ಸರೋವರವು ಕಾಣಿಸಲು ಅದರ ಬಳಿ ಹೋದ. ಅಲ್ಲಿದ್ದ ಪಕ್ಷಿಗಳು ಹಾರಿಹೋಗಿ ಯಾರೋ ಭಯಂಕರ ಪುರುಷ ಬಂದನು ಎಂದು ಹೇಳಿದವು. ಪತ್ನಿಯರ ಸಹಿತ ಅಲ್ಲಿಯೇ ಮರದ ಕೆಳಗೆ ಕುಳಿತ. ಗುಣವಂತನನ್ನು ಎಲ್ಲರೂ ಸ್ವಾಗತಿಸಿ ಶ್ಲಾಘಿಸುತ್ತಾರೆ, ಆದರೆ ಗುಣಹೀನನನ್ನು ಯಾರೂ ಹತ್ತಿರವೂ ಸೇರಿಸುವುದಿಲ್ಲ. ವಿಪ್ರಶ್ರೇಷ್ಠರೇ, ಹೀಗೆಯೇ ಕೆಲವು ಕಾಲ ನಂತರ ರಾಜನು ರೋಗಪೀಡಿತನಾಗಿ ಮರಣ ಹೊಂದಿದ. ಮಹಾಪತಿವ್ರತೆಯಾದ ಅವನ ಗರ್ಭವತಿ ಪತ್ನಿಯು ತಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿದಳು. ಅದೇ ವೇಳೆಗೆ ಮಹಾತ್ಮರಾದ ಔರ್ವರೆಂಬ ಮುನಿಗಳು ಅಲ್ಲಿಗೆ ಬಂದರು. ತ್ರಿಕಾಲಜ್ಞಾನಿಗಳಾದ ಮುನಿಗಳಿಗೆ ಸಮಾಚಾರ ತಿಳಿದು ಅವರು ರಾಣಿಗೆ, ತಾಯಿ, ಚಿತೆಯನ್ನೇರಿ ನಿನ್ನ ಗರ್ಭದಲ್ಲಿರುವ ಶಿಶುವನ್ನು ಕೊಲ್ಲಬೇಡ.
ನಿನ್ನ ಶಿಶುವು ಶತ್ರುಗಳನ್ನು ನಾಶ ಮಾಡುವ ಮಹಾಚಕ್ರವರ್ತಿಯಾಗುವನು. ಏನೂ ಅರಿಯದ ನಿನ್ನ ಶಿಶುವನ್ನು ಕೊಂದು ಪಾಪಾತ್ಮಳಾಗಬೇಡ. ಈಗ ಶೋಕಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಮೊದಲು ನಿನ್ನ ಪತಿಯ ದೇಹ ಸಂಸ್ಕಾರವನ್ನು ಮುಗಿಸಬೇಕು. ಪೂರ್ವಜನ್ಮದ ಕರ್ಮಗಳನ್ನು ಅನುಭವಿಸಲೇಬೇಕು ಎಂದು ಮುನಿಗಳು ರಾಣಿಯನ್ನು ಸಮಾಧಾನಗೊಳಿಸಿದರು. ನಾರದರೆ, ಮುನಿಗಳ ವಚನದಂತೆ ರಾಣಿಯು ಅವರ ಸಹಾಯದಿಂದ ಪತಿಯ ದೇಹ ಸಂಸ್ಕಾರಗಳನ್ನು ಪೂರ್ಣಗೊಳಿಸಿದಳು. ರಾಜ ಬಾಹುವು ಮುನಿಗಳ ಸಂಪರ್ಕದಿಂದ ದಿವ್ಯ ದೇಹಧಾರಿಯಾಗಿ ವೈಕುಂಠ ಲೋಕಕ್ಕೆ ಹೊರಟು ಹೋದ. ನಂತರ ಸವತಿಯ ಜೊತೆ ರಾಣಿಯು ಔರ್ವ ಮುನಿಯ ಆಶ್ರಮಕ್ಕೆ ಹೋಗಿ ಮಹರ್ಷಿಗಳ ಸೇವೆ ಮಾಡತೊಡಗಿದಳು. ಸಗರನ ಜನ್ಮ ಹಾಗೂ ಶತ್ರು ವಿಜಯ. ಕಪಿಲ ಮುನಿಗಳ ಕೋಪದಿಂದ ಸಗರ ಪುತ್ರರ ವಿನಾಶ ಹಾಗೂ ಭಗೀರಥನ ಮೂಲಕ ತರಲ್ಪಟ್ಟ ಗಂಗೆಯ ಸ್ಪರ್ಶದಿಂದ ಅವರೆಲ್ಲರ ಉದ್ಧಾರ. ಸನಕರು ಹೇಳಿದರು, ನಾರದರೆ, ಈ ಪ್ರಕಾರವಾಗಿ ರಾಣಿಯು ಮುನಿಯ ಆಶ್ರಮದಲ್ಲಿ ಪ್ರತಿದಿನವೂ ಭಕ್ತಿಭಾವದಿಂದ ಅವರ ಸೇವೆ ಮಾಡುತ್ತಿದ್ದಳು. ರಾಣಿಯ ಸವತಿಯು ಮನದಲ್ಲಿಯೇ ರಾಣಿಯ ಸಮೃದ್ಧಿಯನ್ನು ಕಂಡು ಸಹಿಸಲಾರದೆ ಆಕೆಯ ಮನದಲ್ಲಿ ದುಷ್ಟ ಆಲೋಚನೆಗಳು ಹಾಗೂ ಅಸೂಯೆ ಉಂಟಾಯಿತು. ಇದರಿಂದ ಒಂದು ದಿನ ಆ ಪಾಪಿನಿಯು ರಾಣಿಗೆ ವಿಷಪ್ರಾಶನ ಮಾಡಿಸಿದಳು. ಆದರೆ ಮುನಿಗಳನ್ನು ದೃಢ ಭಕ್ತಿಯಿಂದ ಸೇವೆ ಮಾಡಿದ ಕಾರಣ ಆಕೆಗೆ ವಿಷದ ಪರಿಣಾಮ ಉಂಟಾಗಲಿಲ್ಲ. ನಂತರ ಸ್ವಲ್ಪ ಸಮಯದ ನಂತರ ರಾಣಿಗೆ ಪುತ್ರನ ಜನನವಾಯಿತು. ಸತ್ಸಂಗ ಹಾಗೂ ಸಾಧು ಸತ್ಪುರುಷರ ಸಹವಾಸದಿಂದ ರಾಣಿಯ ಪಾಪಗಳೆಲ್ಲವೂ ನಶಿಸಿ ಹೋಗಿದ್ದವು. ಸತ್ಸಂಗದ ಸಹವಾಸವೇ ಅಷ್ಟು ಪುಣ್ಯಪ್ರದವಾದದ್ದು. ಅದರ ಪ್ರಭಾವದಿಂದ ಶಿಶುವು ವಿಷವನ್ನೂ ಸಹ ಅರಗಿಸಿಕೊಂಡಿತ್ತು. ಮುನಿಗಳು ಗರ ಅಂದರೆ ವಿಷದ ಸಹಿತ ಜನಿಸಿದ ಮಗುವಿಗೆ ಸಗರನೆಂದು ಜಾತಕರ್ಮ ಸಂಸ್ಕಾರ ಮಾಡಿದರು. ಮುನಿಗಳು ಕಾಲಕಾಲಕ್ಕೆ ಮಾಡಬೇಕಾದ ಚೂಡಾಕರ್ಮ ಹಾಗೂ ಉಪನಯನ ಸಂಸ್ಕಾರಗಳನ್ನು ನಡೆಸಿ ಬಾಲಕನಿಗೆ ಅಸ್ತ್ರಶಸ್ತ್ರಗಳನ್ನು ಮಂತ್ರಸಹಿತ ಕಲಿಸಿದರು. ಹೀಗೆ ಮುನಿಗಳಿಂದ ಶಿಕ್ಷಣ ಪಡೆದ ಸಗರನು ಮಹಾಬಲಶಾಲಿ, ಧರ್ಮಾತ್ಮ ಹಾಗೂ ಪರಮ ಬುದ್ಧಿವಂತನಾದ. ಜೊತೆಗೆ ಗುರುಗಳಿಗೆ ಬೇಕಾದ ಪೂಜಾ ಪರಿಕರಗಳನ್ನು ತಂದುಕೊಟ್ಟು ಅವರ ಸೇವೆ ಮಾಡುತ್ತಿದ್ದ. ಒಂದು ದಿನ ಸಗರನು ತನ್ನ ತಂದೆಯ ಬಗ್ಗೆ ಸಕಲ ವೃತ್ತಾಂತಗಳನ್ನು ತಿಳಿಸಬೇಕೆಂದು ತಾಯಿಯನ್ನು ಕೇಳಿದ. ವಿಪ್ರಶ್ರೇಷ್ಠರೇ, ಮಗನ ಮಾತುಗಳನ್ನು ಕೇಳಿದ ತಾಯಿಯು ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿಸಿದಳು. ವಿಷಯ ತಿಳಿದ ಸಗರನು ಕ್ರೋಧಿತನಾದ. ತಾನು ಕೂಡಲೇ ಶತ್ರುಗಳನ್ನು ಸಂಹರಿಸುವೆನೆಂದು ಪ್ರತಿಜ್ಞೆ ಮಾಡಿ ತಾಯಿಗೆ ಹಾಗೂ ಮುನಿಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ. ದಾರಿಯಲ್ಲಿ ಅವನಿಗೆ ಕುಲಗುರು ವಸಿಷ್ಠರು ಭೇಟಿಯಾದರು. ವಸಿಷ್ಠರಿಗೆ ನಮಸ್ಕರಿಸಿ ತನ್ನ ಸಮಾಚಾರವನ್ನೆಲ್ಲ ತಿಳಿಸಿದ. ಜ್ಞಾನದೃಷ್ಟಿಯಿಂದ ಎಲ್ಲವನ್ನೂ ಬಲ್ಲ ವಸಿಷ್ಠರು ಅವನಿಗೆ ಐಂದ್ರ, ವಾರುಣ, ಬ್ರಹ್ಮ ಹಾಗೂ ಆಗ್ನೇಯಾಸ್ತ್ರಗಳನ್ನು ಮತ್ತು ಶ್ರೇಷ್ಠ ಖಡ್ಗ ಹಾಗೂ ವಜ್ರ ಸಮಾನವಾದ ಧನುಸ್ಸನ್ನು ಕೊಟ್ಟರು. ನಾರದರೆ, ನಂತರ ಸಗರನು ಗುರುಗಳಿಂದ ಆಶೀರ್ವಾದ ಪಡೆದು ಶತ್ರುಗಳ ಜೊತೆ ಯುದ್ಧವನ್ನು ಸಾರಿ ಎಲ್ಲರನ್ನೂ ಒಂದೇ ಬಾರಿಗೆ ಸಂಹರಿಸಿದ. ಶಕ, ಯವನ ಹಾಗೂ ಇತರೆ ರಾಜರು ಪ್ರಾಣ ಉಳಿಸಿಕೊಳ್ಳಲು ವಸಿಷ್ಠರಿಗೆ ಶರಣಾದರು. ತಕ್ಷಣ ಗುಪ್ತಚಾರರಿಂದ ಸುದ್ದಿ ತಿಳಿದ ಸಗರನು ವಸಿಷ್ಠಾಶ್ರಮಕ್ಕೆ ಬಂದ. ಗುರುಗಳು ಶತ್ರುಪಕ್ಷದವರ ತಲೆ, ಗಡ್ಡ, ಮೀಸೆಗಳನ್ನು ತೆಗೆಸಿದರು. ಆಗ ಸಗರನು ಗುರುಗಳಿಗೆ ಕೇಳಿದ, ಗುರುದೇವ, ತಾವು ಈ ದುರಾಚಾರಿಗಳಿಗೆ ವ್ಯರ್ಥವಾಗಿ ರಕ್ಷಣೆ ಕೊಟ್ಟಿರುವಿರಿ. ತಂದೆಯ ರಾಜ್ಯವನ್ನು ಅಪಹರಿಸಿದ ಇವರನ್ನು ನಾನು ಈ ಕೂಡಲೇ ಸಂಹರಿಸುವೆ. ಶತ್ರುಗಳನ್ನು ಎಂದಿಗೂ ಹಾಗೆಯೇ ಬಿಡಬಾರದು, ಸಮೂಲವಾಗಿ ನಾಶಗೊಳಿಸಬೇಕು. ಇವರೆಲ್ಲರೂ ಗೋಮುಖ ವ್ಯಾಘ್ರಗಳು. ಆಗ ಗುರುಗಳು ಅವನನ್ನು ಸಮಾಧಾನಗೊಳಿಸಿದರು. ಸಗರನ ಕೋಪವು ಅವರ ಹಿತವಾಕ್ಯಗಳಿಂದ ಶಾಂತವಾಯಿತು. ವಸಿಷ್ಠರಿಗೆ ಬಹಳ ಸಂತೋಷವಾಗಿ ಬೇರೆ ಮುನಿಗಳ ಸಹಾಯದಿಂದ ಸಗರನಿಗೆ ರಾಜ್ಯಾಭಿಷೇಕ ಮಾಡಿದರು. ಸಗರನಿಗೆ ಕೇಶಿನಿ ಮತ್ತು ಸುಮತಿ ಎಂಬ ಇಬ್ಬರು ರಾಣಿಯರು. ಈ ಇಬ್ಬರು ವಿದರ್ಭ ರಾಜ ಕಾಶ್ಯಪನ ಪುತ್ರಿಯರು. ಒಂದು ದಿನ ಇಬ್ಬರು ರಾಣಿಯರು ಭೃಗು ವಂಶದ ಮುನಿಯನ್ನು ಪ್ರಾರ್ಥಿಸಿ ತಮಗೆ ಉತ್ತಮ ಪುತ್ರ ಸಂತಾನದ ವರವನ್ನು ಬೇಡಿಕೊಂಡರು. ನಾರದರೆ, ಆ ಮುನಿಗಳು ಆ ರಾಣಿಯರಿಗೆ, ನಿಮ್ಮಿಬ್ಬರಲ್ಲಿ ಒಬ್ಬ ರಾಣಿಗೆ ವಂಶೋದ್ಧಾರಕನಾದ ಒಬ್ಬ ಪುತ್ರನೂ ಹಾಗೂ ಮತ್ತೊಬ್ಬಳಿಗೆ 60,000 ಪುತ್ರರು ಜನಿಸುವರು. ನೀವು ನಿಮ್ಮ ನಿಮ್ಮ ಇಚ್ಛೆಯಂತೆ ಇದರಲ್ಲಿ ಒಂದೊಂದು ವರವನ್ನು ಕೇಳಿಕೊಳ್ಳಿ ಎಂದರು. ಗುರುಗಳ ಮಾತನ್ನು ಕೇಳಿ ಕೇಶಿನಿಯು ವಂಶೋದ್ಧಾರಕನಾದ ಒಬ್ಬನೇ ಪುತ್ರನ ಹಾಗೂ ಸುಮತಿಯು ಉಳಿದ ಮತ್ತೊಂದು ವರವನ್ನು ಕೇಳಿದಳು. ಅವರಿಚ್ಛೆಯಂತೆಯೇ ಕೇಶಿನಿಯ ಅಸಮಂಜಸ ಎಂಬ ಒಬ್ಬ ಪುತ್ರ ಮತ್ತು ಸುಮತಿಗೆ 60,000 ಪುತ್ರರು ಜನಿಸಿದರು. ದುಷ್ಟನಾದ ಅಸಮಂಜಸನನ್ನು ನೋಡಿ ಉಳಿದ ಎಲ್ಲಾ ಪುತ್ರರು ದುರಾಚಾರಿಗಳಾದರು. ಇದರಿಂದ ಸಗರನು ಬಹಳ ದುಃಖಿತನಾದ. ಕೆಲ ಕಾಲ ನಂತರ ಅಸಮಂಜಸನಿಗೆ ಅಂಶುಮಾನ್ ಎಂಬ ಪುತ್ರ ಜನಿಸಿದ.
ಇವನು ಧರ್ಮಾತ್ಮ, ಗುಣಶೀಲ ಹಾಗೂ ತಾತನಾದ ಸಗರನ ಹಿತಚಿಂತಕನಾಗಿದ್ದ. ಸಗರನ ಎಲ್ಲಾ ಪುತ್ರರು ಮದ್ಯವ್ಯಸನಿಗಳಾಗಿ ಲೋಕಕಂಟಕರಾದರು. ಆಗ ಇಂದ್ರಾದಿ ದೇವತೆಗಳು ಈ ಪಾಪಿಗಳನ್ನು ನಾಶಗೊಳಿಸಬೇಕೆಂದು ಪಾತಾಳದ ಒಂದು ಗುಹೆಯಲ್ಲಿದ್ದ ದೇವೇಶ್ವರನಾದ ಕಪಿಲರ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ತಮ್ಮನ್ನು ಸಗರ ಪುತ್ರರಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿದರು. ಕಪಿಲರು ಅವರಿಗೆ ದೈವವೇ ಆ ಪಾಪಿಗಳನ್ನು ನಾಶಗೊಳಿಸುತ್ತದೆ ಎಂದು ಆಶ್ವಾಸನೆ ಇತ್ತರು. ಎಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಹಿಂತಿರುಗಿದರು. ಇತ್ತ ರಾಜ ಸಗರನು ವಸಿಷ್ಠರ ಸಲಹೆಯಂತೆ ಅಶ್ವಮೇಧ ಯಜ್ಞವನ್ನು ಮಾಡಿದ. ಯಜ್ಞವು ಪ್ರಾರಂಭವಾದಾಗ ಇಂದ್ರನು ಯಜ್ಞಾಶ್ವವನ್ನು ಅಪಹರಿಸಿ ಪಾತಾಳದಲ್ಲಿದ್ದ ಕಪಿಲರ ಬಳಿ ಬಂಧಿಸಿಟ್ಟ. ನಾರದರೆ ಸಗರನ ಎಲ್ಲಾ ಪುತ್ರರು ಮೇಲಿನ ಸಕಲ ಲೋಕಗಳಲ್ಲಿ ಹುಡುಕಿದರೂ ಅಶ್ವವು ಸಿಗದೇ ಹೋದಾಗ ಪಾತಾಳಕ್ಕೆ ಹೋಗಿ ಧ್ಯಾನಮಗ್ನರಾಗಿದ್ದ ಕಪಿಲರನ್ನು ಕಂಡರು. ಅಲ್ಲಿಯೇ ಇದ್ದ ಕುದುರೆಯನ್ನು ಕಂಡು ಕೋಪೋದ್ರಿಕ್ತರಾದ ಅವರೆಲ್ಲರೂ ಕಪಿಲರನ್ನು ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಹೊಡೆಯ ಹತ್ತಿದರು. ಸಗರ ಪುತ್ರರ ಸಾವು ಹತ್ತಿರ ಬಂದಿದೆ ಎಂದು ತಿಳಿದ ಕಪಿಲರು ಕುಪಿತರಾಗಿ ತಮ್ಮ ಕಣ್ಣುಗಳಿಂದ ಅಗ್ನಿಯನ್ನು ಪ್ರಕಟಿಸಿದರು. ಆ ಅಗ್ನಿಯಲ್ಲಿ ಸಗರನ ಪುತ್ರರೆಲ್ಲರೂ ಕ್ಷಣ ಮಾತ್ರದಲ್ಲಿ ಭಸ್ಮವಾದರು. ವಿಪ್ರಶ್ರೇಷ್ಠರೇ, ದೇವದೂತನೊಬ್ಬರು ಸಗರನಿಗೆ ಎಲ್ಲಾ ವಿಷಯ ತಿಳಿಸಿದ. ಸಗರನು ಪ್ರಸನ್ನತೆಯಿಂದ ದೈವವೇ ಅವರೆಲ್ಲರಿಗೂ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿತು ಎಂದುಕೊಂಡು ಪುತ್ರಹೀನನಿಗೆ ಯಜ್ಞದ ಅಧಿಕಾರವಿಲ್ಲವೆಂದು ತಿಳಿದ ರಾಜನು ಮೊಮ್ಮಗನಾದ ಅಂಶುಮಾನನನ್ನು ದತ್ತುಪುತ್ರನನ್ನಾಗಿ ಸ್ವೀಕರಿಸಿ ಅವನನ್ನು ಯಜ್ಞಾಶ್ವವನ್ನು ಹುಡುಕಿ ತರಲು ಕಳುಹಿಸಿದ. ಅಂಶುಮಾನನು ಕಪಿಲ ಮುನಿಗಳ ಬಳಿ ಬಂದು ನಮಸ್ಕರಿಸಿ ತನ್ನ ತಂದೆಯ ಸಹೋದರರು ಮಾಡಿದ ತಪ್ಪನ್ನು ಕ್ಷಮಿಸುವ ಕೃಪೆ ಮಾಡಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡ. ಮುನಿಗಳು ಪ್ರಸನ್ನಚಿತ್ತರಾಗಿ ಬೇಕಾದ ವರವನ್ನು ಬೇಡುವಂತೆ ಹೇಳಿದರು. ಆಗ ಅಂಶುಮಾನನು ತನ್ನ ಈ ಪಿತೃಗಳಿಗೆ ಬ್ರಹ್ಮಲೋಕವನ್ನು ಕರುಣಿಸಿರಿ ಎಂದು ಕೇಳಿಕೊಂಡ. ನಾರದರೆ ನಂತರ ಮುನಿಗಳು ರಾಜಕುಮಾರನಿಗೆ, ನಿನ್ನ ಮೊಮ್ಮಗ ಗಂಗಾ ಮಾತೆಯನ್ನು ಇಲ್ಲಿಗೆ ಕರೆತಂದು ನಿನ್ನ ಪಿತೃಗಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುವಂತೆ ಮಾಡುವನು. ವತ್ಸ, ಈಗ ಈ ಕುದುರೆಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾತನ ಯಜ್ಞವನ್ನು ಪೂರ್ಣಗೊಳಿಸು ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ಅಂಶುಮಾನನು ಅಶ್ವಸಹಿತ ತಾತನ ಬಳಿ ಬಂದು ಎಲ್ಲಾ ವಿಷಯ ತಿಳಿಸಿದ. ಸಗರನು ಯಜ್ಞವನ್ನು ಸಂತೋಷದಿಂದ ಪೂರ್ಣಗೊಳಿಸಿ ವಿಷ್ಣುವನ್ನು ಆರಾಧಿಸಿ ವೈಕುಂಠವಾಸಿಯಾದ. ಅಂಶುಮಾನನಿಗೆ ದಿಲೀಪನೆಂಬ ಪುತ್ರನೂ ದಿಲೀಪನಿಗೆ ಭಗೀರಥನೂ ಜನಿಸಿದರು. ಭಗೀರಥನು ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಗಂಗಾ ನದಿಯನ್ನು ಪೃಥ್ವಿಗೆ ತಂದ. ಆದರೆ ಗಂಗೆಯ ವೇಗವನ್ನು ಯಾರು ಧರಿಸುವರು ಎಂದು ಚಿಂತಿಸಿ ಶಿವನನ್ನು ಆರಾಧಿಸಿದ. ಹೀಗೆ ದೇವನದಿ ಗಂಗೆಯು ಪೃಥ್ವಿಗೆ ಹರಿದು ಬಂದಳು. ಆಕೆಯ ಪವಿತ್ರವಾದ ಜಲದಿಂದ ಭಗೀರಥನು ಪಿತೃಗಳನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿದ.